ಪಾರ್ಥ, ಮಾನವರು ಚಿಂತೆಯೊಳಗೆ ಬೀಳುವುದು ಎರಡು ಕಾರಣಕ್ಕಾಗಿ. ಒಂದನೆಯದು ಏನು ಆಗುತ್ತದೆಯೋ ಎನ್ನುವ ಭಯದಲ್ಲಿ, ಎರಡನೆಯದು ಏನು ಆಗಲಿಲ್ಲವೇನೋ ಎಂಬ ಪಶ್ಚಾತ್ತಾಪದಲ್ಲಿ. ಆದರೆ ನೀನು ಯೋಚಿಸಿದರೂ ಸಮಯ ಬದಲಾಗುವುದಿಲ್ಲ, ನೀನು ಭಯಪಟ್ಟರೂ ಕೂಡ ಫಲ ಬದಲಾಗುವುದಿಲ್ಲ. ಕುರುಕ್ಷೇತ್ರದಲ್ಲಿ ನೀನೇ ನನಗೆ ಹೇಳಲಿಲ್ಲವೇ, ಕೃಷ್ಣ ನನ್ನಿಂದ ಆಗುವುದಿಲ್ಲ. ಆ ಮಾತು ಇಂದಿಗೂ ಎಲ್ಲ ಮನುಷ್ಯರ ಮನಸ್ಸಿನಲ್ಲಿ ಇದೆ. ಪಾರ್ಥ, ನಾನು ಗೀತೆಯಲ್ಲಿ ಹೇಳಿದ್ದು ಸರಳ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಅರ್ಥ, ನಿನ್ನ ಕೈಯಲ್ಲಿ ಇರುವುದೇ ಕರ್ಮ. ನೀನು ಅದನ್ನು ಹೇಗೆ ಬಳಸಿಕೊಳ್ಳುತ್ತೀಯೋ ಹಾಗೆ ನಿನ್ನ ಜೀವನ ಎನ್ನುವುದು ಸೃಷ್ಟಿ ಆಗುವುದು. ಫಲ ಎನ್ನುವುದು ಅದು ನಿನ್ನ ಕೈಯಲ್ಲಿಯೇ ಇರುತ್ತದೆ. ನೀನು ಫಲವನ್ನು ಹಿಡಿದುಕೊಳ್ಳಲು ಯತ್ನಿಸಿದಾಗಲೇ ಚಿಂತೆ ಹುಟ್ಟುತ್ತದೆ. ಏನು ಆಗಬಹುದು, ಏನು ಆಗಬಾರದು, ಏನು ಆಗಲೇಬೇಕು, ಇವೆಲ್ಲವನ್ನ ಹಿಡಿದುಕೊಂಡಿರುವಾಗ ಮನಸ್ಸು ಬಲಹೀನವಾಗುತ್ತದೆ. ಪಾರ್ಥ, ನಿನ್ನ ಕೆಲಸವನ್ನು ನೀನು ಮಾಡು. ಫಲದ ಬಗ್ಗೆ ಎಂದಿಗೂ ಕೂಡ ನೀನು ಚಿಂತನೆಯನ್ನು ಮಾಡುವುದಕ್ಕೆ ಹೋಗಲೇಬೇಡ. ಫಲದ ಭಾರವನ್ನು ನನ್ನ ಮೇಲೆ ಬಿಟ್ಟು ಬಿಡು. ಚಿಂತೆ ಬರುವ ಸಮಸ್ಯೆಗಳನ್ನು ಬೇಗನೆ ಕರೆದುಕೊಂಡು ಬರುತ್ತದೆ. ಭಾರದ ಸಮಸ್ಯೆಗಳನ್ನು ಕಲ್ಪನೆಗೆ ತರುತ್ತದೆ. ಚಿಂತೆ ಎಂದರೆ ನಿನ್ನ ಮನಸ್ಸೇ ನಿನ್ನ ಮೇಲೆ ಯುದ್ಧ ಮಾಡುವುದು. ತೋಚದೆ ಇರುವಂತಹ ಭಯ, ಇಲ್ಲದೆ ಇರುವಂತಹ ದುಃಖ, ಕಾಣದ ಅಪಾಯ, ಇವೆಲ್ಲವನ್ನ ಮನಸ್ಸು ರುಚಿಗೊಳಿಸುತ್ತದೆ. ಪಾರ್ಥ, ಗಮನಿಸು. ಚಿಂತೆ ಇರುವುದರಲ್ಲಿ ಬುದ್ಧಿ ನಿಂತು ಹೋಗುತ್ತದೆ. ಬುದ್ಧಿ ನಿಂತಲ್ಲಿ ನಿರ್ಧಾರ ನಾಶವಾಗುತ್ತದೆ. ನಿರ್ಧಾರ ನಾಶವಾದರೆ ಜೀವನ ದಿಕ್ಕು ಕಳೆದುಕೊಳ್ಳುತ್ತದೆ. ಒಂದನೆಯದು, ವರ್ತಮಾನದಲ್ಲಿ ಜೀವಿಸು. ಭೂತದಲ್ಲಿ ಬಿದ್ದುಕೊಳ್ಳಬೇಡ. ಭವಿಷ್ಯಕ್ಕೆ ಓಡಾಡಬೇಡ. ಈ ಕ್ಷಣವೇ ನಿನ್ನದು. ಎರಡನೆಯದು, ನಂಬಿಕೆ ಬೆಳೆಸಿಕೋ. ನಿನ್ನ ಕೈಗೆ ಬಂದ ಕೆಲಸ ನಿನ್ನ ಸಾಮರ್ಥ್ಯಕ್ಕೆ ಸರಿಯಾದದ್ದು. ನಿನಗೆ ಏನೂ ತಪ್ಪಾಗಿ ಸಿಗುವುದು ಇಲ್ಲ. ಮೂರನೆಯದು, ತಮ್ಮ ಮನಸ್ಸು ಬೇರೆ ಕಡೆ ತಿರುಗಿಸಿ ಮನಸ್ಸು ಚಿಂತೆಯ ಕಡೆಗೆ ಓಡಿದರೆ ಅದನ್ನು ಕೆಲಸಕ್ಕೆ, ಪ್ರಾರ್ಥನೆಗೆ ಪ್ರಯತ್ನಿಸಿ. ಮನಸ್ಸಿಗೆ ನೀನೇ ತರಬೇತಿಯನ್ನು ಮಾಡಬೇಕು. ಇನ್ನು ನಾಲ್ಕನೆಯದು, ನಿನ್ನ ಕರ್ಮಗಳನ್ನು ಬಲವಾಗಿ ಮಾಡು. ಪಾರ್ಥ, ಜೀವನದಲ್ಲಿ ಏನು ಕಳೆದುಕೊಂಡರೂ ಕೂಡ ಮನಸ್ಸಿನ ಶಾಂತಿ ಕಳೆದುಕೊಳ್ಳಬೇಡ. ನೀನು ಚಿಂತನೆಯನ್ನು ಮಾಡುವುದಕ್ಕೆ ಬಳಸುವಂತಹ ಆ ಒಂದು ಶಕ್ತಿಯನ್ನು ಒಂದು ಹೆಜ್ಜೆ ಮುಂದಕ್ಕೆ ನಡೆಯಲು ಬಳಸಿದರೆ ನಿನ್ನ ಜೀವನ ಎನ್ನುವುದು ಬದಲಾಗುತ್ತದೆ. ನೆನಪಿನಲ್ಲಿ ಇಟ್ಟುಕೋ, ನಿನ್ನ ಈ ಒಂದು ಚಿಂತೆ ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ, ಆದರೆ ನಿನ್ನ ಶಕ್ತಿಯನ್ನು ಪರಿಹರಿಸುತ್ತದೆ. ನಿನ್ನ ಮೇಲೆ ನಂಬಿಕೆಯನ್ನು ಇಟ್ಟು ಒಂದು ಹೆಜ್ಜೆ ಹಾಕು. ಉಳಿದದ್ದನ್ನು ದಾರಿಯನ್ನು ದೇವರು ತೋರಿಸುತ್ತಾನೆ. ಪಾರ್ಥ, ಚಿಂತೆ ಬಿಡು, ಕರ್ಮ ಮಾಡು, ನಂಬಿಕೆ ಇಡು. ನಿನ್ನ ಜೀವನ ಪ್ರಕಾಶಮಾನವಾಗಿ ಹೊರಹೊಮ್ಮುತ್ತದೆ ಎನ್ನುವುದನ್ನು ಮರೆಯಬೇಡ. ನಿನ್ನ ದಾರಿ ಎಷ್ಟೇ ಕತ್ತಲಲ್ಲಿ ಇದ್ದರೂ ಕೂಡ ನಿನ್ನೊಳಗಿನ ಜ್ಯೋತಿ ಕತ್ತಲಿಗಿಂತ ದೊಡ್ಡದು. ನೀನು ಒಂದು ಹೆಜ್ಜೆ ಹಾಕು, ಉಳಿದ ಹೆಜ್ಜೆಗಳನ್ನು ನಾನು ನಿನಗೆ ತೋರಿಸುತ್ತೇನೆ. ನಂಬಿಕೆ ಎನ್ನುವುದು ಬೆಳಕಿನ ಮೊದಲ ಹೆಜ್ಜೆ ಎನ್ನುವುದನ್ನು ನೀನು ಮರೆಯಲೇಬೇಡ. ಕಾಲ ಕೆಲವೊಮ್ಮೆ ನಿಮ್ಮನ್ನು ನಿಲ್ಲಿಸುತ್ತದೆ, ನಿನ್ನನ್ನು ಶಿಕ್ಷೆಯನ್ನು ಕೊಡುತ್ತದೆ. ನಿನ್ನನ್ನು ಶಿಕ್ಷೆಯನ್ನು ಕೊಡುವುದಕ್ಕೆ ಅಲ್ಲ, ನಿನ್ನನ್ನು ರಕ್ಷಣೆಯನ್ನು ಮಾಡುವುದಕ್ಕೆ. ನಿನಗೆ ಸರಿ ಅಲ್ಲದೆ ಇರುವುದನ್ನು ದೂರ ಮಾಡುವಾಗ ಜೀವನ ಎನ್ನುವುದು ನಿಧಾನವಾಗುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಇನ್ನು ಯಾರು ನಿನ್ನನ್ನು ಬಿಟ್ಟು ಹೋದರೂ ಕೂಡ ಪರವಾಗಿಲ್ಲ, ನಾನು ನಿನ್ನನ್ನು ಬಿಡುವುದಿಲ್ಲ. ನಾನು ನಿನ್ನ ಹೃದಯದಲ್ಲಿ ಇದ್ದೇನೆ. ಧೈರ್ಯವಾಗಿ ಮುಂದಕ್ಕೆ ನಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಕನಸುಗಳು ನಿನಗೆ ಕಾಣುವುದಿಲ್ಲ ಅನಿಸಿದರೆ ಬೇಸರಗೊಳ್ಳುವುದಕ್ಕೆ ಹೋಗಬೇಡ. ಅವು ಗಾಢ ನಿದ್ರೆಯಲ್ಲಿ ರೂಪ ತೊಳೆಯುತ್ತವೆ. ಜಾಗೃತಿಯಲ್ಲಿ ನೀನು ಪ್ರಯತ್ನ ಮಾಡು. ಫಲ ಎನ್ನುವುದು ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತದೆ. ನೀನು ಬಯಸಿದ ಜೀವನ ಸೇರುವುದು ಗುರಿ ಅಲ್ಲ, ಬಯಸಿದ ಮಟ್ಟಿಗೆ ಶಾಂತವಾಗಿ ಇರುವುದು ಗುರಿ. ಮನಸ್ಸು ಶಾಂತವಾದಾಗ ಲೋಕವೇ ಬದಲಾಗುತ್ತದೆ. ಯಾರೇ ನಿನ್ನ ಮೌಲ್ಯವನ್ನು ಅರಿಯದೇ ಇದ್ದರೂ ಕೂಡ ಖಿನ್ನರಾಗಬೇಡ. ಮೌಲ್ಯ ಮಣ್ಣಲ್ಲಿ ತಿರುಗಾಡುವುದಿಲ್ಲ, ಅದು ಸತ್ಯದಲ್ಲಿ ಬೆಳೆಯುತ್ತದೆ.
ಇನ್ನ ಸತ್ಯದಿಂದ ಒಂದೇ ದಿನ ಎಲ್ಲವೂ ಕೂಡ ಅರಿವಾಗುತ್ತದೆ. ಬದುಕಿನಲ್ಲಿ ಇರುವ ಪ್ರತಿಯೊಂದು ನೋವಿಗೂ ಕೂಡ ಅರ್ಥ ಎನ್ನುವುದು ಇರುತ್ತದೆ. ನೀನು ನೋವಿನಿಂದ ದೂರ ಓಡಬೇಡ, ಅದನ್ನು ಕೇಳು, ಅದರಿಂದ ಕಲಿತುಕೋ. ನೋವಿನ ಪಾಠ ಶಾಶ್ವತ ಅಲ್ಲವೇ ಅಲ್ಲ. ಖಂಡಿತವಾಗಿಯೂ ಕೂಡ ಮುಂದೆ ನಿಮ್ಮ ಜೀವನ ಎನ್ನುವುದು ಪರಿಪಕ್ವತೆಯನ್ನು ಪಡೆದುಕೊಳ್ಳುವುದು. ನೀನು ಯೋಗಕ್ಷೇಮವನ್ನು ಸುಧಾರಿಸಿಕೊಳ್ಳುವುದಕ್ಕೆ ಭಯ ಪಡಬೇಡ. ನಿನಗೆ ಏನೇ ಆದರೂ ಕೂಡ ನಾನು ಕಾಪಾಡುತ್ತೇನೆ. ನಿನಗೆ ಬೇಕಾದದ್ದನ್ನು ನಾನು ತಂದುಕೊಡುತ್ತೇನೆ. ನಿನ್ನ ಕೆಲಸವನ್ನು ನೀನು ಪ್ರಾಮಾಣಿಕವಾಗಿ ಮಾಡು. ನೀನು ಧರ್ಮದಿಂದ ನಡೆಯುವುದನ್ನು ಮಾತ್ರ ಕಲಿತುಕೋ. ಆಗ ಖಂಡಿತವಾಗಿಯೂ ಕೂಡ ನಿನಗೆ ರಕ್ಷಣೆಯನ್ನು ಕೊಡುವುದಕ್ಕೆ ನಾನು ಬಂದೇ ಬರುತ್ತೇನೆ. ಕತ್ತಲೆ ನಿಲ್ಲಲ್ಲ ಎಂದು ಅಲ್ಲ, ನೀನು ಬೆಳಕಿನ ಹತ್ತಿರವಾಗುತ್ತಿದ್ದೀಯ. ಬೆಳಕು ಬರುವ ಸಮಯ ಬಂದಾಗ ಕತ್ತಲೆ ತಾನೇ ಮೃದುವಾಗಿ ಹೋಗುತ್ತದೆ. ಸಹನಶೀಲತೆಯನ್ನು ಸುಲಭವಾಗಿ ಪಡೆಯುವುದಿಲ್ಲ, ಕಷ್ಟಗಳೇ ಅದನ್ನು ಕೊಡುತ್ತವೆ. ಅದನ್ನು ತಾಳ್ಮೆಯಿಂದ ಸ್ವೀಕರಿಸಿದರೆ ಮುಂದಿನ ಹಂತಕ್ಕೆ ನೀನು ಸಿದ್ಧನಾಗುತ್ತೀಯ ಎನ್ನುವುದನ್ನು ಮರೆಯಲೇಬೇಡ. ನಿನ್ನ ದಾರಿ ನಿನಗೆ ಮಾತ್ರ, ಇತರರು ಅದನ್ನು ಕಾಣುವುದೇ ಇಲ್ಲ. ಆದರೂ ನಿನ್ನನ್ನು ತಡೆದರೂ ದಾರಿಯ ಅಂತ್ಯ ನಿನ್ನ ಗುರಿಯ ಕಡೆಗೆ ಹೋಗುತ್ತದೆ ಎನ್ನುವುದನ್ನು ಮರೆಯಬೇಡ. ನಿನಗೆ ಯಾರೋ ಮೋಸ ಮಾಡಿರಬಹುದು, ಆದರೆ ನಾನು ನಿನ್ನನ್ನು ಎಂದಿಗೂ ಕೂಡ ಬಿಡುವುದಿಲ್ಲ. ನನ್ನ ದಾರಿ ನಿಧಾನವಾಗಿ ಇದ್ದರೂ ಕೂಡ ಖಂಡಿತವಾಗಿಯೂ ನಿನ್ನ ಗೆಲುವು ಎನ್ನುವುದು ಕಟ್ಟಿಟ್ಟ ಬುತ್ತಿಯಂತೆ. ಜೀವನದ ಎಲ್ಲ ಯುದ್ಧಗಳು ಹೊರಗಿನವೂ ಅಲ್ಲ, ಬಹಳಷ್ಟು ಒಳಗಿನದ್ದೇ ಆಗಿರುತ್ತದೆ. ಒಳಗಿನ ಯುದ್ಧವನ್ನು ಗೆದ್ದರೆ ಹೊರಗಿನ ಯುದ್ಧಗಳು ಸುಲಭವಾಗಿ ಗೆಲ್ಲಬಹುದು. ನೀನು ಎದುರಿಸುತ್ತಿರುವಂತಹ ಪ್ರತಿಯೊಂದು ಕಷ್ಟವೂ ನಿನ್ನ ಜೀವನದ ಮಹಾಭಾರತಕ್ಕೆ ಸಿದ್ಧತೆ. ಯೋಧನು ಸುಲಭ ದಾರಿಗಾಗಿ ಹುಟ್ಟಿಲ್ಲ, ಸತ್ಯ ದಾರಿಗಾಗಿ ಹುಟ್ಟುತ್ತಾನೆ. ನಿನ್ನ ಒಂಟಿತನ ನಿನ್ನ ದಂಡನೆ ಅಲ್ಲ, ನಿನ್ನ ದಿವ್ಯವಾಗಿರುವಂತಹ ಬದಲಾವಣೆಗೆ ತಯಾರಿ ಆಗಿರುತ್ತದೆ. ದೇವರು ಮನುಷ್ಯರನ್ನು ಒಂಟಿಯಾಗಿ ಬದಲಿಸುತ್ತಾನೆ, ಜನರ ಮುಂದೆ ಹೆಮ್ಮೆ ಪಡಿಸುತ್ತಾನೆ. ಕಾಲ ಎನ್ನುವುದು ನಿನ್ನನ್ನು ಪರೀಕ್ಷಿಸುತ್ತಿದೆ ಎಂದು ಬೇಸರವಾದರೆ ಅದು ನಿನ್ನನ್ನು ಮುಂದಿನ ಹಂತಕ್ಕೆ ಕರೆದುಕೊಂಡು ಹೋಗಲು ಬಯಸುತ್ತಿದೆ ಅಷ್ಟೇ. ದೊಡ್ಡದಾದಂತಹ ಬಾಗಿಲು ತೆರೆಯಲು ದೊಡ್ಡ ಕೀಲಿಯು ಬೇಕಾಗುತ್ತದೆ ಅಲ್ಲವೇ? ಯಾರು ನಿನ್ನ ಬಗ್ಗೆ ತಪ್ಪು ತಿಳಿದುಕೊಂಡು ಇದ್ದಾರೆಯೋ ಚಿಂತೆಯನ್ನು ಮಾಡುವುದಕ್ಕೆ ಹೋಗಬೇಡ. ಸತ್ಯವನ್ನು ಕಾಲ ಬೆಳಗುತ್ತದೆ. ಸುಳ್ಳು ಮಳೆ ನೀರಿನಂತೆ ಸ್ವಲ್ಪ ಹೊತ್ತಿನಲ್ಲಿ ಒಣಗಿ ಹೋಗುತ್ತದೆ. ಖಂಡಿತವಾಗಿಯೂ ಕೂಡ ಯಾವುದೇ ಕಾರಣಕ್ಕೂ ಸತ್ಯದ ದಾರಿಯನ್ನು ಬಿಟ್ಟು ಕೊಡಲೇಬೇಡ. ನೀನು ಬಯಸಿದ ಬಾಗಿಲು ತೆರೆಯುವುದಿಲ್ಲವೇ? ಬೇಸರ ಬೇಡವೇ ಬೇಡ. ಆ ಬಾಗಿಲು ನಿನಗೆ ಅಲ್ಲ, ನಿನಗೆ ಬೇಕಾದ ಬಾಗಿಲು ನಾನು ತಕ್ಷಣ ತೆಗೆಯುವುದಕ್ಕೆ ಆಗುವುದಿಲ್ಲ. ಸರಿಯಾದ ಸಮಯ ಬಂದಾಗ ಮಾತ್ರ ತೆರೆಯುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ನಾವು ಯಾರು? ನಮ್ಮೊಳಗಿನ ಆತ್ಮ ಏನು? ನಮ್ಮ ಬದುಕಿನ ನೋವುಗಳ ಹಿಂದೆ ಇರುವಂತಹ ಸತ್ಯ ಏನು ಎಂದು ನಿಮಗೆ ತಿಳಿಯಬೇಕು. ಅಂದರೆ ನೀವು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸಲೇಬೇಕು. ಖಂಡಿತವಾಗಿಯೂ ಕೂಡ ಆ ಒಂದು ಘಳಿಗೆಯು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ಇವತ್ತು ನೀನು ನಿನ್ನನ್ನು ಹೊಸದಾಗಿ ಕಂಡುಕೊಳ್ಳುವ ದಿನ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನಿನ್ನ ಕಣ್ಣುಗಳಿಗೆ ಗೋಚರಿಸುವುದೆಲ್ಲವೂ ಕೂಡ ನಿಜ ಆಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಈ ದೇಹ, ಈ ರೂಪ, ಈ ಹೆಸರು ಇವೆಲ್ಲವೂ ಕೂಡ ಕ್ಷಣಿಕ. ಆದರೆ ನಿನ್ನೊಳಗಿರುವಂತಹ ಆತ್ಮ ಅದು ಶಾಶ್ವತ. ಅದು ಅಂತ್ಯವಿಲ್ಲದೆ ಇರುವಂತಹ ಬೆಳಕು. ಮನುಷ್ಯನು ಪಾತ್ರೆಯನ್ನು ನೋಡಿ ಇದು ನನ್ನದು ಎನ್ನುತ್ತಾನೆ. ಆದರೆ ಪಾತ್ರೆಯೊಳಗೆ ಇರುವಂತಹ ನೀರು ನಿಜವಾಗಿ ಮಹತ್ವವಾದದ್ದು. ದೇಹ ಪಾತ್ರೆ ಇದ್ದಂತೆ, ಆತ್ಮ ನೀರು ಇದ್ದಂತೆ. ದೇಹವು ಮುರಿಯಬಹುದು, ಬದಲಾಗಬಹುದು, ಆದರೆ ಅದರೊಳಗೆ ಇರುವಂತಹ ನೀರು ಎಂದಿಗೂ ಕೂಡ ಬದಲಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಾವು ಎಲ್ಲರೂ ಕೇಳುವಂತಹ ಪ್ರಶ್ನೆ, ಆತ್ಮ ಕಾಣುತ್ತದೆಯಾ ಎಂದು. ಕೃಷ್ಣನು ನಗು ನಗುತ್ತಾ ಉತ್ತರವನ್ನು ಈ ರೀತಿಯಾಗಿ ಕೊಡುತ್ತಾನೆ. ಕಣ್ಣಿನಿಂದ ಕಾಣದು, ಆದರೆ ಮೌನದಿಂದ ಕೇಳಬಹುದು, ಧ್ಯಾನದಿಂದ ಅನುಭವಿಸಬಹುದು. ನಿನ್ನೊಳಗಿನ ಶಾಂತಿಯನ್ನ, ಅದರ ಸ್ಪರ್ಶವನ್ನ ಕಾಣಬಹುದು. ಅರ್ಜುನನು ಯುದ್ಧ ಭೂಮಿಯಲ್ಲಿ ಕುಳಿತು ನಡುಗುತ್ತಿದ್ದ. ಭಯ, ಗೊಂದಲ, ನೋವು ನಮ್ಮ ಜೀವನದಲ್ಲಿಯೂ ಕೂಡ ಇದ್ದೇ ಇರುತ್ತದೆ. ಇದ್ದಂತಹ ಕ್ಷಣ ಯಾರು ದೂರವಾಗುತ್ತಾರೆ, ಯಾರು ಮನಸ್ಸಿಗೆ ನೋವನ್ನು ಕೊಡುತ್ತಾರೆ.
ಯಾರೋ ನಮ್ಮನ್ನು ಬಿಟ್ಟು ಹೋಗುತ್ತಾರೆ, ನಾವು ಕುಳಿತುಕೊಳ್ಳುತ್ತೇವೆ, ನಾವೇಕೆ ಅಂತ ಅರ್ಜುನನು ಕೂಡ ಅದೇ ರೀತಿ ಕೇಳಿದ. ಕೃಷ್ಣ ಹೇಳಿರುವಂತಹ ಮಾತು ಏನೆಂದರೆ, ನೀನು ದೇಹವಲ್ಲ ಅರ್ಜುನ, ನೀನು ಆತ್ಮ. ಆತ್ಮಕ್ಕೆ ಭಯ ಎನ್ನುವುದೇ ಇಲ್ಲ, ಆತ್ಮಕ್ಕೆ ಮರಣವೂ ಕೂಡ ಇಲ್ಲ. ದೇಹ ನೋವು ಅನುಭವಿಸುತ್ತಿರುತ್ತದೆ, ಮನಸ್ಸು ಗೊಂದಲಕ್ಕೆ ಒಳಗಾಗುತ್ತಿರುತ್ತದೆ, ಆದರೆ ಆತ್ಮ ಎಂದಿಗೂ ಕೂಡ ಸಾವು ಎನ್ನುವುದೇ ಇಲ್ಲ ಎನ್ನುವಂತಹ ಸತ್ಯವನ್ನು ತಿಳಿದು ಜೀವನವನ್ನು ಮಾಡು. ಭಯ ಏಕೆ ಬರುತ್ತದೆ ಗೊತ್ತೇ? ಕೃಷ್ಣ ಪರಮಾತ್ಮನು ಈ ರೀತಿಯಾಗಿ ಹೇಳುತ್ತಾನೆ, ನಿನ್ನದಾಗಿಲ್ಲದೆ ಇರುವುದನ್ನು ನಿನ್ನದು ಎಂದು ಹಿಡಿದಾಗ ಭಯ ಎನ್ನುವುದು ಹುಟ್ಟುತ್ತದೆ. ಹಾಗಾಗಿ ಯಾವುದು ನಿಮ್ಮದಲ್ಲವೋ ಅದನ್ನು ಖಂಡಿತವಾಗಿಯೂ ಕೂಡ ನಮ್ಮದು ಎನ್ನುವ ರೀತಿಯಲ್ಲಿ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಒಂದು ದಿನ ದೂರವಾಗುವ ಸಂಬಂಧಗಳನ್ನು ಹಿಡಿದರೆ ನೋವು, ಒಂದು ದಿನ ವಯಸ್ಸಾಗುವ ದೇಹವನ್ನು ಹಿಡಿದರೆ ಭಯ, ಒಂದು ದಿನ ನಾಶವಾಗುವ ಸಂಪತ್ತನ್ನು ಹಿಡಿದರೆ ಗೊಂದಲ. ಆದರೆ ಆತ್ಮ ಅದು ನಿನ್ನದು, ಅದು ದೈವಿಕ, ಅದು ಸತ್ಯ. ಕೃಷ್ಣ ಮತ್ತೊಂದು ಸತ್ಯ ಹೇಳುತ್ತಾನೆ, ಮರಣ ಅಂತ್ಯವಲ್ಲ. ದೇಹ ಬಟ್ಟೆ ಇದ್ದಂತೆ, ಅದು ಹರಿದು ಹೋದರೆ ಇನ್ನೊಂದು ಬಟ್ಟೆ ಹಾಕಿಕೊಳ್ಳುತ್ತೇವೆ ಅಲ್ಲವೇ? ಅದೇ ರೀತಿಯಾಗಿ ಮನುಷ್ಯ ಮರಣವನ್ನು ಹೊಂದಿದ ನಂತರ ಬೇರೊಂದು ದೇಹವನ್ನು ಸೇರಿಕೊಳ್ಳುತ್ತಾನೆ. ಆತ್ಮ ಇದೇ ಸತ್ಯ, ಎಲ್ಲರೂ ತಿಳಿದುಕೊಳ್ಳಬೇಕಾಗಿರುವಂತಹ ಸತ್ಯ. ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ದೇಹಕ್ಕೆ ಸಾವು ಬರಬಹುದು, ಆದರೆ ಆತ್ಮಕ್ಕೆ ಸಾವು ಬರುವುದೇ ಇಲ್ಲ. ಅದು ಇನ್ನೊಂದು ದೇಹವನ್ನು ಹುಡುಕಿಕೊಂಡು ಹೋಗಿರುತ್ತದೆ. ನೀನು ಕಳೆದುಕೊಂಡವರು ಎಲ್ಲಿದ್ದಾರೆ ಗೊತ್ತೇ? ಅವರು ದೂರ ಹೋಗಿಲ್ಲ. ಆತ್ಮಕ್ಕೆ ದೂರ ಎಂಬುವುದೇ ಇಲ್ಲ, ಅದು ಉಸಿರಿನಷ್ಟೇ ಹತ್ತಿರ. ನೋವನ್ನು ಯಾರು ತೋರುತ್ತಾರೆ, ಯಾರು ಹೋಗುತ್ತಾರೆ? ಏಕೆ ಕೆಲವರು ನಮ್ಮನ್ನು ನೋಯಿಸುತ್ತಾರೆ? ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಯಾರೋ ನಿನ್ನನ್ನು ಪ್ರೀತಿಸಲಿ ಎಂದು ಜನ್ಮ ಕೊಡಿಸಲಿಲ್ಲ, ಯಾರೋ ನಿನ್ನನ್ನು ಕಲಿಸಲು ಜನ್ಮ ಪಡೆದುಕೊಂಡು ಕೂಡ ಇಲ್ಲ. ಕೆಲವರು ಪ್ರೇಮವನ್ನು ಕಲಿಸಲು, ಕೆಲವರು ಸಹನೆಯನ್ನು ಕಲಿಸಲು, ಕೆಲವರು ದೂರವಾಗುವುದೇ ನಿನ್ನ ಆತ್ಮವನ್ನು ಜಾಗೃತಿಗೊಳಿಸುವುದಕ್ಕೆ. ಯಾರೇ ಬಂದರೂ ಯಾರೇ ಹೋದರೂ ಒಬ್ಬನೇ ಸ್ಥಿರವಾಗಿ ಇರುವುದೇ ನಿನ್ನೊಳಗೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮ. ಏನು ಕೊಡಬೇಕು, ಏನು ತೆಗೆದುಕೊಳ್ಳಬೇಕು, ಯಾರನ್ನ ಕಳಿಸಬೇಕು, ಯಾರನ್ನ ನಮ್ಮ ಬಳಿಗೆ ಕರೆತರುವುದೇ ಎಲ್ಲರನ್ನ ಸಮಯವೊಂದೇ ನಿರ್ಧರಿಸುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಸಮಯವೇ ಪರಮಗುರು. ನಿನ್ನ ತಾಳ್ಮೆ, ನಿನ್ನ ಭಯ, ನಿನ್ನ ಕರ್ಮ ಎಲ್ಲವನ್ನ ಪರೀಕ್ಷೆಯನ್ನು ಒಳಪಡಿಸುತ್ತದೆ. ಸಮಯ ಬಂದಾಗ ಎಲ್ಲವೂ ಕೂಡ ನಿನಗೆ ತಿಳಿಯುವುದು. ಜೀವನದಲ್ಲಿ ಕೆಲ ಕ್ಷಣದಲ್ಲಿ ನಾವು ನೋಡೋಣ ಅಂತ ಬಯಸುತ್ತೇವೆ, ಕೆಲ ಕ್ಷಣದಲ್ಲಿ ಓಡೋದು ನಿಲ್ಲಿಸಿ ಮರೆಯಾಗೋಣ ಅನಿಸುತ್ತದೆ. ಆದರೆ ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಎಷ್ಟೇ ಗಾಢವಾಗಿರುವಂತಹ ನಿದ್ರೆಯಲ್ಲಿ ಇದ್ದರೂ ಕೂಡ ಬೆಳಕು ಖಂಡಿತವಾಗಿಯೂ ಕೂಡ ನಿನ್ನನ್ನು ಹೊತ್ತಿಕೊಂಡು ಬರುವುದು, ನಿನ್ನನ್ನು ಬಿಟ್ಟು ಹೋಗುವುದೇ ಇಲ್ಲ. ನೀನು ಅದೆಷ್ಟೇ ಚಿಂತೆ ಮಾಡಿದರೂ ಕೂಡ ಸಮಯ ವೇಗ ಬದಲಾಯಿಸುವುದಿಲ್ಲ. ಆದರೆ ನೀನು ಶಾಂತವಾಗಿ ಇದ್ದರೆ ನೀನು ಬದಲಾಗುತ್ತೀಯಾ? ಈ ಮಾತುಗಳು ನಿಮಗೆ ಎಷ್ಟು ಸರಳ, ಆದರೆ ಇಡೀ ಗೀತೆಯ ತತ್ವವೇ ಇದರಲ್ಲಿ ನಿಂತಿದೆ ಎನ್ನುವುದನ್ನು ನೀವು ಮರೆಯಲೇಬೇಡಿ. ಜೀವನದಲ್ಲಿ ತಾಳ್ಮೆ ಎನ್ನುವುದು ಅತ್ಯಂತ ಮಹತ್ವವಾದದ್ದು. ಯಾವ ವ್ಯಕ್ತಿ ಜೀವನದಲ್ಲಿ ತಾಳ್ಮೆಯನ್ನು ಅಳವಡಿಸಿಕೊಂಡು ಜೀವನವನ್ನು ನಿರ್ವಹಿಸುತ್ತಾನೆಯೋ ಖಂಡಿತವಾಗಿಯೂ ಕೂಡ ಆ ವ್ಯಕ್ತಿ ಜೀವನದಲ್ಲಿ ಮಹೋನ್ನತವಾದದ್ದನ್ನು ಸಾಧಿಸುತ್ತಾನೆ. ಎಷ್ಟೋ ಬಾರಿ ಜೀವನದಲ್ಲಿ ನೀನು ನಿನ್ನನ್ನು ಖಾಲಿ ಅನಿಸಿಕೊಂಡಿದ್ದೀಯಾ? ನಿನ್ನ ಸಮಯ ಬರುವುದಿಲ್ಲ ಅಂತ ನೀನು ಬೇಜಾರಾಗುತ್ತಿದ್ದೀಯಾ? ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಯಾವ ಸಮಯವೂ ಕೂಡ ಶಾಶ್ವತ ಅಲ್ಲ, ದುಃಖವೂ ಅಲ್ಲ, ಸಂತೋಷವೂ ಅಲ್ಲ, ಆದರೆ ನಿನ್ನ ಧೈರ್ಯ ಶಾಶ್ವತವಾಗಿ ಇರಬೇಕು. ಹೌದು ಅಲ್ಲವೇ? ಧೈರ್ಯ ಎನ್ನುವುದು ಇದ್ದಾಗ ಮಾತ್ರ ಬದುಕಿನಲ್ಲಿ ಏನಾದರೂ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾದೀತು. ಅದು ನಿನ್ನ ಕೈಯಲ್ಲಿ ಇರುವ ಏಕೈಕ ಶಕ್ತಿ. ಆದರೆ ಸಮಯ ಮಾತ್ರ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನಿನ್ನ ಕರ್ಮ ನಿನ್ನ ಕೈಯಲ್ಲಿ, ಆದರೆ ಅದರ ಫಲ ಸಮಯದ ಕೈಯಲ್ಲಿ. ನೀನು ಇವತ್ತು ಮಾಡಿರುವಂತಹ ಸಣ್ಣ ಪ್ರಯತ್ನಗಳು ನೀನು ಕಾಣದೇ ಇದ್ದರೂ ಕೂಡ ಸಮಯ ಅವುಗಳನ್ನು ಕಾಣಿಸುತ್ತಿರುತ್ತದೆ. ನೀನು ಮಾಡುತ್ತಾ ಮುಂದುವರಿ, ಒಳ್ಳೆಯ ದುಡಿಮೆಯನ್ನು ಮಾಡು. ಯಾರು ನೋಡುತ್ತಿದ್ದರೂ ಕೂಡ ಸಮಯ ಅದನ್ನು ಗ್ರಹಿಸಿಕೊಳ್ಳುತ್ತದೆ.
ಒಂದು ಸುಂದರವಾಗಿರುವಂತಹ ದಿನ ಬೇರೆ ಯಾರೂ ಕೂಡ ನಂಬಿದರೂ ನಿನ್ನ ಸಮಯ ಬಂದು ನಿಂತುಕೊಳ್ಳುತ್ತದೆ ನಿನ್ನ ಮುಂದೆ. ಖಂಡಿತವಾಗಿಯೂ ಕೂಡ ಮಾಡುತ್ತಿರುವಂತಹ ಕೆಲಸದ ಮೇಲೆ ನಿಗವನ್ನು ಇಟ್ಟು ಮುಂದುವರಿಸುವುದನ್ನು ಕಲಿತುಕೋ. ಖಂಡಿತವಾಗಿಯೂ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಕೆಲವರು ಕೇಳುತ್ತಾರೆ, ನನ್ನ ಸಮಯ ಯಾವಾಗ ಬರುತ್ತದೆ ಅಂತ. ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಸಮಯ ಯಾರಿಗೂ ಕೂಡ ಬಾಗಲು ಬರುವುದಿಲ್ಲ. ನೀನೇ ತಯಾರಾಗಿ ಇದ್ದಾಗ ನೀನೇ ಸಮಯ ಆಗುತ್ತೀಯ. ಸುಂದರವಾಗಿರುವಂತಹ ಮಾತು ತಯಾರಿಸಿ ನಿನ್ನೆದುರು ಪರೀಕ್ಷೆ, ಸಮಯದ್ದು ಫಲ ದೇವರದ್ದು. ಎಲ್ಲಿಯವರೆಗೆ ಕೇಳುತ್ತಾ ಇರುತ್ತೀರಿಯೋ ಅಲ್ಲಿಯವರೆಗೆ ನೀವು ಕೇಳುವವರೇ ಆಗಿರುತ್ತೀರಿ. ಹೀಗೆ ನಾವು ಕೇಳುವುದನ್ನು ಬಿಟ್ಟು ನಮ್ಮ ಆಲೋಚನೆಗಳಿಗೆ ತಕ್ಕಂತೆ ಜೀವನ ಶೈಲಿಯನ್ನು ರೂಢಿಸಿಕೊಂಡಾಗ ಖಂಡಿತವಾಗಿಯೂ ಕೂಡ ನಾವು ಜೀವನದಲ್ಲಿ ಮಹೋನ್ನತವಾಗಿರುವುದನ್ನು ಸಾಧಿಸಿ ತೋರಿಸುತ್ತೇವೆ. ಜೀವನದಲ್ಲಿ ಅಂದುಕೊಂಡಂತೆ ನಾವು ಗೆಲುವನ್ನು ಸಾಧಿಸಬೇಕು ಅಂದರೆ ಖಂಡಿತವಾಗಿಯೂ ಕೂಡ ಆಗುತ್ತಿರುವುದೆಲ್ಲವನ್ನೂ ಕೂಡ ನಾವು ಮೆಟ್ಟಿ ನಡೆಯುವುದನ್ನು ಮೊದಲು ಕಲಿತುಕೊಳ್ಳಬೇಕು. ಆಗ ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಕೃಷ್ಣ ಪರಮಾತ್ಮನನ್ನು ನಂಬಿದವರಿಗೆ ಎಂದಿಗೂ ಕೂಡ ಕೃಷ್ಣ ಪರಮಾತ್ಮ ಕೈ ಬಿಟ್ಟೇ ಇಲ್ಲ. ಇದನ್ನು ನೀವು ಅರಿತು ಜೀವನವನ್ನು ಮಾಡುವುದು ಒಳ್ಳೆಯದು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ.